ರಾಜ್ಯದಲ್ಲಿ ಶಾಶ್ವತ ವಾಸ ಪ್ರಮಾಣ ಪತ್ರ ಹಂಚಿಕೆಯ ಜಟಾಪಟಿ ನಡೀತಾ ಇದೆ. ಕೇಂದ್ರ ಗೃಹ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ ಶೋಭಾ ಕರಂದ್ಲಾಜೆ ಅವರು. ಶಾಶ್ವತ ವಾಸ ಪ್ರಮಾಣ ಪತ್ರ ವಿತರಣೆ ತಡೆಯೋದಕ್ಕೆ ಮನವಿಯನ್ನ ಮಾಡಿದ್ದಾರೆ ಪತ್ರದ ಮುಖೇನ. ಕೇಂದ್ರ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಪತ್ರದ ಮುಖೇನ ಆಗ್ರಹ ಮಾಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಶಾಶ್ವತ ವಾಸ ಪ್ರಮಾಣ ಪತ್ರವನ್ನು ಕೊಡೋದಕ್ಕೆ ತಡೆಯನ್ನ ನೀಡಬೇಕು ಶೋಭಾ ಮನವಿ ಮಾಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಮುಗಿಯೋ ತನಕ ಪ್ರಮಾಣ ಪತ್ರ ತಡೆಗೆ ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರ ಎಲ್ಲಿಂದ ಬಂತು ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಶ್ವತ ಪ್ರಮಾಣ ಪತ್ರ ಕೊಡುವ ಹಿಂದಿರುವಂತ ಷಡ್ಯಂತ್ರ ಏನು ಅಂತ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ ಶೋಭಾ ಕರಂದ್ಲಾಜೆ. ಸರ್ಕಾರದ ನಡೆ ಸಂವಿಧಾನ ಹಾಗೇನೆ ಕಾನೂನು ವಿರೋಧಿ, ಭಾರತದ ಆಂತರಿಕ ಭದ್ರತೆಗೆ ಇದು ದೊಡ್ಡ ಸವಾಲಾಗಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕಿಡಿಕಾರಿದ್ದಾರೆ. ಈ ನಿಟ್ಟಿನಲ್ಲಿ ಅಮಿತ್ ಶಾ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ, ಸೊ ಆ ಪ್ರಕ್ರಿಯೆ ಕಂಪ್ಲೀಟ್ ಆಗೋ ತನಕ ಇದಕ್ಕೆ ತಡೆಯನ್ನ ನೀಡಬೇಕು. ಶಾಶ್ವತ ಪ್ರಮಾಣ ಪತ್ರವನ್ನ ಇವರು ಕೊಡ್ತಾ ಇದ್ದಾರೆ ಅಂದ್ರೆ ಇದ್ರ ಹಿಂದೆ ಒಂದು ಷಡ್ಯಂತ್ರ ಇರಬೇಕು ಅಂತಾನು ಇವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸರ್ಕಾರದ ನಡೆ ಇದು ಸಂವಿಧಾನ ಮತ್ತೆ ಕಾನೂನು ವಿರೋಧಿ ಅಂತ ಹೇಳಿದ್ದಾರೆ. ಈಗ ಕೇಂದ್ರದಿಂದ ಇದಕ್ಕೆ ಯಾವ ತರ ಉತ್ತರ ಬರುತ್ತೆ ಅನ್ನೋದು ನೋಡಬೇಕು. ಅಡಿಯಲ್ಲಿ ಭಾರತದ ಸಂವಿಧಾನ ಆರ್ಟಿಕಲ್ 14ರ ಅಡಿಯಲ್ಲಿ ಭಾರತದಲ್ಲಿ ಭಾರತೀಯರಿಗೆ ಒಂದು ದೇಶ ಒಂದು ಪೌರತ್ವ ಇದೆ. ಈ ಒಂದು ದೇಶ ಒಂದು ಪೌರತ್ವಕ್ಕೆ ವಿರೋಧಾಭಾಸವಾಗಿ ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ಸ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ವಿತರಣೆ ಮಾಡಕ್ಕೆ ಕಾಂಗ್ರೆಸ್ ಹೊರಟಿದೆ. ನಮ್ಮ ದೇಶದಲ್ಲಿ ಪೌರತ್ವ ನೀಡಕ್ಕೆ ಅಧಿಕಾರ ಇರುವಂತದ್ದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಅವರಿಗೆ ಸೌಲಭ್ಯಗಳನ್ನ ಕೊಡೋದಕ್ಕಾಗಿ ಅವರನ್ನೇ ವೋಟರ್ ಲಿಸ್ಟ್ಗೆ ಸೇರಿಸೋದಕ್ಕಾಗಿ ಈ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಹೊಸದಾಗಿ ಇವರು ಆಲೋಚನೆ ಮಾಡಿದ್ದಾರೆ. ಕೇವಲ ಆಲೋಚನೆಗೆ ನಿಂತಿದ್ರೆ ಓಕೆ ಇತ್ತು, ಆದ್ರೆ 2 ದಿನದ ಹಿಂದೆ ಇದಕ್ಕೆ ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ. ಈ ಅಧಿಸೂಚನೆ ನಮ್ಮ ಸಂವಿಧಾನ ವಿರೋಧಿ ಇದೆ, ಕಾನೂನು ವಿರೋಧಿ ಇದೆ, ಭಾರತದ ಆಂತರಿಕ ಭದ್ರತೆಗೆ ಒಂದು ದೊಡ್ಡ ಸವಾಲಾಗಿದೆ. ವಲಸೆಯನ್ನ ಗುರುತಿಸುವುದು ರಾಜ್ಯ ಸರ್ಕಾರದ ಕೆಲಸ ಅಲ್ಲ, ಕೇಂದ್ರ ಸರ್ಕಾರದ ಕೆಲಸ. ಯಾರು ವಲಸಿಗರು, ಅವ್ರು ಎಷ್ಟು ವರ್ಷದಿಂದ ಇದ್ದಾರೆ, ಅಕ್ರಮವಾಗಿ ಬಂದಿರುವವರನ್ನು ಹೇಗೆ ಗುರುತು ಮಾಡ್ತಾರೆ ಇವರು? ಇವತ್ತು ಮಸೀದಿಗಳಲ್ಲಿ ಹೋಗಿ ಮದ್ರಸಾಗಳಲ್ಲಿ ಹೋಗಿ ಇವರು 500 ರೂಪಾಯಿ 1000 ರೂಪಾಯಿ ಕೊಟ್ಟು ಈ ಸರ್ಟಿಫಿಕೇಟ್ ತಗೊಂಡ್ರೆ ನಾಳೆ ಎಲ್ಲದಕ್ಕೂ ಅದು ಅಪ್ಲೈ ಆಗುತ್ತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಶಾಶ್ವತ ವಾಸ ಪ್ರಮಾಣ ಪತ್ರ ಸದ್ಯಕ್ಕೆ ಇದಕ್ಕೆ ತಡೆ ಒಡ್ಬೇಕು ಅಂತೇಳಿ ಅಮಿತ್ ಶಾ ಅವರಿಗೆ ಶೋಭಾ ಕರಂದ್ಲಾಜೆ ಅವರು ಪತ್ರ ಬರೆದಿದ್ದಾರೆ. ಅಂದ್ರೆ ಇದರಿಂದ ಆಗುವಂತ ಪರಿಣಾಮಗಳ ಬಗ್ಗೆ ಅವರು ಯಾವ ತರ ಆತಂಕ ವ್ಯಕ್ತಪಡಿಸಿದ್ದಾರೆ, ಪತ್ರದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ, ಮತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಯಾವ ತರ ಕಿಡಿಕಾರಿದ್ದಾರೆ. ಶರ್ಮಿತಾ, ನೇರವಾಗಿ ಶೋಭಾ ಕರಂದ್ಲಾಜೆ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಆಪಾದನೆಯನ್ನು ಮಾಡಿರುವಂತದ್ದು. ಸರ್ಕಾರ ಈಗಾಗಲೇ ಎಸ್ಐಆರ್ ಅಲ್ಲಿ ಅಕ್ರಮದಲ್ಲಿ ತೊಡಗಿತ್ತು. ಈಗ ಎಲ್ಲ ಒಂದು ಕಡೆಗೆ ವಾಸಸ್ಥಳ ಪ್ರಮಾಣದ ಪತ್ರದ ಮುಖಾಂತರವಾಗಿ ಅಕ್ರಮ ಬಾಂಗ್ಲಾ ವಲಸಿಗರಿಗೆ, ಅಂದ್ರೆ ವಿದೇಶಿಯಿಂದ ಯಾರು ಬಂದಿದ್ದಾರೆ ವಲಸಿಗರಿಗೆ, ಅವರಿಗೆ ಎಲ್ಲ ಒಂದು ಕಡೆ ವಾಸಸ್ಥಳ ಪ್ರಮಾಣದ ಪತ್ರವನ್ನು ಕೊಡೋದ್ರ ಮುಖಾಂತರವಾಗಿ ಅದನ್ನ ಒಂದು ರೀತಿ ವೋಟ್ ಬ್ಯಾಂಕ್ ಮಾಡುವಂತ ಕೂಡ ಈಗಾಗಲೇ ಮುಂದಾಗಿದ್ದಾರೆ ಅನ್ನೋ ಆಪಾದನೆಯನ್ನ ಶೋಭಾ ಕರಂದ್ಲಾಜೆ ಅವರು ಈಗಾಗಲೇ ಮಾಡಿರುವಂತದ್ದು. ಈಗ ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮುಖಾಂತರವಾಗಿ ಯಾವ ರೀತಿಯಾಗಿ ರಾಜ್ಯದಲ್ಲಿ ಅಕ್ರಮವನ್ನು ಎಸಗಲಾಗ್ತಾ ಇದೆ, ಮತ್ತೆ ವಾಸಸ್ಥಳ ಪ್ರಮಾಣ ಪತ್ರ ಯಾವ ರೀತಿಯಾಗಿ ಕೊಡಲಾಗ್ತಾ ಇದೆ, ಮತ್ತೆ ಸಂವಿಧಾನ ಬಾಹಿರವಾಗಿ ಕಾನೂನು ಬಾಹಿರವಾಗಿ ಎಲ್ಲ ಒಂದ್ ಕಡೆ ಈ ಒಂದು ವಿತರಣೆಯನ್ನು ಮಾಡ್ತಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಸಂವಿಧಾನದಲ್ಲೂ ಕೂಡ ಈ ವಾಸಸ್ಥಳ ಪ್ರಮಾಣ ಪತ್ರ ಕೊಡುವಂತ ಒಂದು ಸಂದರ್ಭ ಕೂಡ ಇಲ್ಲ ಅನ್ನೋ ಒಂದು ಆಪಾದನೆ ಈಗ ಮಾಡಿರುವಂತದ್ದು. ಹಾಗಾಗಿ ಈಗ ಈ ಒಂದು ವಿಚಾರದಲ್ಲಿ ಅಂದ್ರೆ ರಾಜ್ಯ ಸರ್ಕಾರ ವಾಸಸ್ಥಳ ಪ್ರಮಾಣ ಪತ್ರವನ್ನ ಕೊಡ್ತಾ ಇದೆ, ಕೂಡಲೇ ಮಧ್ಯಪ್ರವೇಶನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರಿಗೂ ಕೂಡ ಶೋಭಾ ಕರಂದ್ಲಾಜೆ ಅವರು ಪತ್ರವನ್ನು ಬರೆಯೋದ್ರ ಮುಖಾಂತರವಾಗಿ ಆಗ್ರಹ ಕೂಡ ಮಾಡಿರತಕ್ಕಂಥದ್ದು. ಈಗಾಗಲೇ 1 ವಾರಗಳಿಂದ ಕೂಡ ರಾಜ್ಯದ ಬಿಜೆಪಿ ನಾಯಕರು ಎಸ್ಐಆರ್ ವಿಚಾರದಲ್ಲಿ ಸಾಕಷ್ಟು ಅಕ್ರಮ ಆಗಿದೆ ಅನ್ನೋ ಒಂದು ವಿಚಾರವನ್ನ ಸಾಕಷ್ಟು ಸುದ್ದಿಗೋಷ್ಠಿಯಲ್ಲೂ ಕೂಡ ಒಂದು ರೀತಿ ವಿಡಿಯೋಗಳನ್ನು ಕೂಡ ಪ್ರದರ್ಶನ ಮಾಡಿದ್ರು. ಚುನಾವಣಾ ಆಯೋಗ ಕೂಡ ಈಗಾಗಲೇ ದೂರನ್ನು ಕೂಡ ಕೊಟ್ಟಿರತಕ್ಕಂಥದ್ದು. ಈಗ ವಾಸಸ್ಥಳ ಪ್ರಮಾಣದ ಪತ್ರದ ವಿಚಾರವಾಗಿ ಕೂಡ ಈಗಾಗಲೇ ಸಮರವನ್ನು ಸಾರಿರುವಂತದ್ದು. ಇಲ್ಲೊಂದು ಕಡೆ ವಾಸಸ್ಥಳ ಪ್ರಮಾಣವನ್ನು ಪತ್ರವನ್ನ ಈಗ ಕೊಡುವಂತ ಅವಶ್ಯಕತೆ ಇಲ್ಲ, ಇದಕ್ಕೆ ನಮ್ಮ ವಿರೋಧವಾಗಿದೆ. ಈಗ ಸದ್ಯಕ್ಕೆ ಗೃಹ ಸಚಿವರಿಗೆ ಪತ್ರವನ್ನು ಬರೆದಿದ್ದೇವೆ, ಬರ್ತಕ್ಕಂಥ ದಿನಗಳಲ್ಲಿ ಏನಾದರೂ ಅದಕ್ಕೆ ಸ್ಪಂದನೆ ಸಿಕ್ಕಿಲ್ಲ ಅಥವಾ ರಾಜ್ಯ ಸರ್ಕಾರ ಕೂಡ ಕ್ರಮವನ್ನು ವಹಿಸಿಲ್ಲ ಅಂತಂದ್ರೆ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗ ಸಜ್ಜಾಗ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇಲ್ಲೊಂದು ಕಡೆ ಕಾಂಗ್ರೆಸ್ನವರು ಕೂಡ ಸರ್ಕಾರದವರು ಕೂಡ ಎಸ್ಐಆರ್ ಪ್ರಕ್ರಿಯೆಯನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಪ್ರತಿಯೊಬ್ಬರಿಗೂ ಕೂಡ ಮತದಾನ
ಮತದಾನದ ಹಕ್ಕು ಕೊಡುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ಮುಂದಾಗಿದೆ. ಅದರ ಪೂರಕವಾಗಿಯೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈಗಾಗಲೇ ಕಾರ್ಯತಂತ್ರವನ್ನು ಕೂಡ ಮಾಡಿದ್ದಾರೆ. ಇದ್ರ ಜೊತೆಗೆ ಎಲ್ಲ ಒಂದ್ ಕಡೆ ಸಾಕಷ್ಟು ದಿನಗಳಿಂದ ಕೂಡ ಕಾಂಗ್ರೆಸ್ ಸರ್ಕಾರದ ಮೇಲೆ ಆಪಾದನೆ ಬರ್ತಾ ಇರತಕ್ಕಂಥದ್ದು ಏನಂತಂದ್ರೆ ಅಲ್ಪಸಂಖ್ಯಾತರ ಜೊತೆಗೆ ಅಕ್ರಮ ಬಾಂಗ್ಲಾ ವಲಸಿಗರು ಕೂಡ ಎಲ್ಲ ಒಂದ್ ಕಡೆ ಇಲ್ಲಿ ವಾಸಸ್ಥಳ ಪ್ರಮಾಣವನ್ನ ಪತ್ರವನ್ನ ಕೊಡೋದ್ರ ಮುಖಾಂತರವಾಗಿ ಅವನ್ನ ವೋಟ್ ಬ್ಯಾಂಕ್ ಮಾಡೋದ್ರ ಮುಖಾಂತರವಾಗಿ 2028 ಚುನಾವಣೆಗೂ ಕೂಡ ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನು ಮಾಡಲಾಗ್ತಾ ಇದೆ ಅನ್ನೋ ಒಂದು ವಿಚಾರ ಕೂಡ ಚರ್ಚೆ ಆಗ್ತಾ ಇತ್ತು. ಈಗ ಅದಕ್ಕೆ ಪೂರಕವಾಗಿಯೇ ಶೋಭಾ ಕರಂದ್ಲಾಜೆ ಅವರು ಈ ಒಂದು ವಿಚಾರದ ಮುಖಾಂತರವಾಗಿ ಕೇಂದ್ರದ ಮಧ್ಯಪ್ರವೇಶನ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಡಿಮ್ಯಾಂಡ್ ಅನ್ನ ಮಾಡಿದ್ದಾರೆ. ಒಂದು ವೇಳೆ ಏನಾದರೂ ಕೇಂದ್ರ ಗೃಹ ಸಚಿವರಾಗಿರತಕ್ಕಂಥ ಅಮಿತ್ ಶಾ ಅವರು ಈ ಒಂದು ವಿಚಾರವಾಗಿ ಮಧ್ಯಪ್ರವೇಶನ ಮಾಡದೇ ಆದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಏನು ವಾಸಸ್ಥಳ ಪ್ರಮಾಣ ಪತ್ರವನ್ನು ಕೊಡಲಾಗ್ತಾ ಇದೆ ಅದಕ್ಕೆ ತಡೆಯೊಡ್ಡುವಂತಹ ಸಾಧ್ಯತೆ ಕೂಡ ಹೆಚ್ಚಿರತಕ್ಕಂಥದ್ದು. ಈಗ ಸದ್ಯಕ್ಕೆ ಸಮರ ಸಾರಿರತಕ್ಕಂಥ ಸಂದರ್ಭದಲ್ಲಿ ಬರುವಂತ ದಿನಗಳಲ್ಲಿ ಕೇಂದ್ರ ಸರ್ಕಾರ ಈ ಒಂದು ವಿಚಾರದಲ್ಲಿ ಯಾವ ರೀತಿಯಿಂದ ನಡೆಯನ್ನು ತೋರುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ. ಶರ್ಮಿತಾ, ಫಾಲೋ ಅಪ್ ಮಾಡೋ ಸುದ್ದಿನ ಥ್ಯಾಂಕ್ ಯು.